ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು GK ಮೈಂಡ್ ಗೇಮ್. ಪ್ರಶ್ನೆಗಳ ಸಂಪೂರ್ಣ ಮಾಹಿತಿಗಾಗಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕಂಪ್ಲೀಟಾಗಿ ನೋಡಿ. ಇವತ್ತಿನ ಪ್ರಶ್ನೆಗಳಲ್ಲಿ ಮೊದಲನೇ ಪ್ರಶ್ನೆ, ಧೂಮಪಾನ ಮಾಡುವವರು ಹೆಚ್ಚಾಗಿ ಯಾವ ವಿಟಮಿನ್ಸ್ ಇರುವ ಆಹಾರವನ್ನು ಸೇವಿಸುವುದು ಒಳ್ಳೆಯದು? ಆಪ್ಷನ್ಸ್: ಎ ವಿಟಮಿನ್ ಡಿ, ಬಿ ವಿಟಮಿನ್ ಸಿ, ಸಿ ವಿಟಮಿನ್ ಇ, ಡಿ ವಿಟಮಿನ್ ಕೆ. ಸರಿಯಾದ ಉತ್ತರ ಆಪ್ಷನ್ ಬಿ ವಿಟಮಿನ್ ಸಿ. ವಿಟಮಿನ್ ಸಿ ಅಂಶ ಹೇರಳವಾಗಿರುವ ಅಂದರೆ ಕಿತ್ತಳೆ ಹಣ್ಣಿನಂತಹ ಸೇವನೆ ಮಾಡಬೇಕು. ನಿಕೋಟಿನ್ ವಿರುದ್ಧ ಹೋರಾಡಲು ದೇಹಕ್ಕೆ ಸಾಕಷ್ಟು ಪ್ರಮಾಣದ ವಿಟಮಿನ್ ಸಿಯ ಅಗತ್ಯವಿರುತ್ತದೆ. ಆದ್ದರಿಂದ ಹೆಚ್ಚಾಗಿ ವಿಟಮಿನ್ ಸಿ ಇರುವ ಹಣ್ಣು ಮತ್ತು ತರಕಾರಿಗಳನ್ನು ಬಳಸುವುದು ಉತ್ತಮ. ಎರಡನೇ ಪ್ರಶ್ನೆ, ನಮ್ಮ ಭಾರತದಲ್ಲಿ ವಿಮಾನದಲ್ಲಿ ಪ್ರಯಾಣಿಸಲು ಎಷ್ಟು ರೀತಿಯ ಪಾಸ್ಪೋರ್ಟ್ಗಳನ್ನು ನೀಡಲಾಗುತ್ತದೆ? ಆಪ್ಷನ್ಸ್: ಎ 1, ಬಿ 2, ಸಿ 3, ಡಿ 4. ಸರಿಯಾದ ಉತ್ತರ ಆಪ್ಷನ್ ಸಿ 3. ಭಾರತ 3 ರೀತಿಯ ಪಾಸ್ಪೋರ್ಟ್ಗಳನ್ನು ನೀಡುತ್ತದೆ. ಸಾಮಾನ್ಯ ಜನರು ನೀಲಿ ಬಣ್ಣದ ಪಾಸ್ಪೋರ್ಟ್ಗಳನ್ನು ಹೊಂದಿದ್ದಾರೆ. ಸರ್ಕಾರಕ್ಕೆ ಸಂಬಂಧಿಸಿದ ಉನ್ನತ ಅಧಿಕಾರಿಗಳು ಮತ್ತು ಮಂತ್ರಿಗಳ ಅಧಿಕೃತ ಪಾಸ್ಪೋರ್ಟ್ಗಳು ರಾಜತಾಂತ್ರಿಕ ಪಾಸ್ಪೋರ್ಟ್ಗಳು ಮರೂನ್ ಬಣ್ಣದ್ದಾಗಿರುತ್ತದೆ. ಮೂರನೇ ಅತ್ಯಂತ ವಿಶೇಷವಾದ ಪಾಸ್ಪೋರ್ಟ್ ಅನ್ನು ದೇಶದ ಪ್ರಧಾನಿ, ರಾಷ್ಟ್ರಪತಿ ಮತ್ತು ಉಪಾಧ್ಯಕ್ಷರಿಗೆ ನೀಡಲಾಗುತ್ತದೆ. ಪ್ರಪಂಚದ ಎಲ್ಲಾ ಪ್ರಧಾನಮಂತ್ರಿಗಳು ಮತ್ತು ಅಧ್ಯಕ್ಷರು ಒಂದು ದೇಶದಿಂದ ಇನ್ನೊಂದು ದೇಶಕ್ಕೆ ಪ್ರಯಾಣಿಸುವಾಗ ಕಾನ್ಸುಲರ್ ಪಾಸ್ಪೋರ್ಟ್ ಹೊಂದಿರುತ್ತಾರೆ. ಕಾನ್ಸುಲರ್ ಪಾಸ್ಪೋರ್ಟ್ ಹೊಂದಿರುವ ನಾಯಕರಿಗೆ ಭದ್ರತಾ ತಪಾಸಣೆ ಮತ್ತು ಇತರ ಪರಿಶೀಲನೆಗಳಿಂದ ವಿನಾಯಿತಿ ನೀಡಲಾಗುತ್ತದೆ. ಭಾರತದಲ್ಲಿ ಈ ಸ್ಥಾನಮಾನವನ್ನು ಪ್ರಧಾನಿ, ರಾಷ್ಟ್ರಪತಿ ಮತ್ತು ಉಪರಾಷ್ಟ್ರಪತಿ ಹೊಂದಿದ್ದಾರೆ. ಮೂರನೇ ಪ್ರಶ್ನೆ, ಯಾವುದು ನಮ್ಮ ದೇಹವನ್ನು ಶುದ್ಧಿ ಮಾಡುವುದರ ಜೊತೆಗೆ ದೀರ್ಘಕಾಲದ ಕಾಯಿಲೆಗಳ ಅಪಾಯವನ್ನು ಕಡಿಮೆ ಮಾಡುತ್ತದೆ? ಆಪ್ಷನ್ಸ್: ಎ ಎಳನೀರು, ಬಿ ಬಾಳೆದಿಂಡು, ಸಿ ಸುವರ್ಣಗಡ್ಡೆ, ಡಿ ಬಾರ್ಲಿ ನೀರು. ಸರಿಯಾದ ಉತ್ತರ ಆಪ್ಷನ್ ಡಿ ಬಾರ್ಲಿ ನೀರು. ಬಾರ್ಲಿಯು ಶ್ರೀಮಂತ ಕಾಯಿ ತರಹದ ಸುವಾಸನೆ ಮತ್ತು ಆಕರ್ಷಕವಾದ ಚೆವಿ ಸ್ಥಿರತೆಯೊಂದಿಗೆ ಅದ್ಭುತವಾದ ಬಹುಮುಖ ಏಕದಳ ಧಾನ್ಯವಾಗಿದೆ. ಬಾರ್ಲಿ ನೀರಿನಲ್ಲಿ ಇರುವ ಉತ್ಕರ್ಷಣ ನಿರೋಧಕಗಳು ಆಕ್ಸಿಡೇಟಿವ್ ಒತ್ತಡದಿಂದ ರಕ್ಷಿಸಲು ಮತ್ತು ದೀರ್ಘಕಾಲದ ಕಾಯಿಲೆಗಳ ಅಪಾಯವನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ. ಬಾರ್ಲಿ ನೀರನ್ನು ಸೇವಿಸುವುದರಿಂದ ಕೆಲವು ರೀತಿಯ ಕ್ಯಾನ್ಸರ್ ಅಪಾಯವನ್ನು ಕಡಿಮೆ ಮಾಡುತ್ತದೆ. ಬಾರ್ಲಿ ನೀರು ಮೂತ್ರಪಿಂಡದ ಆರೋಗ್ಯಕ್ಕೆ ಪ್ರಯೋಜನಕಾರಿಯಾಗಿದ್ದು ಮತ್ತು ಮೂತ್ರಪಿಂಡದ ಕಲ್ಲುಗಳನ್ನು ಕರಗಿಸುವಲ್ಲಿ ಹೆಚ್ಚು ಸಹಾಯ ಮಾಡುತ್ತದೆ. ನಾಲ್ಕನೇ ಪ್ರಶ್ನೆ, ಮಕ್ಕಳ ಆರೋಗ್ಯ ಪದೇ ಪದೇ ಹದಗೆಡುತ್ತಲೇ ಇದ್ದರೆ ಅವರ ಆಹಾರದಲ್ಲಿ ಯಾವುದನ್ನು ಸೇರಿಸಿಕೊಡುವುದರಿಂದ ಈ ಸಮಸ್ಯೆ ದೂರವಾಗುತ್ತದೆ? ಆಪ್ಷನ್ಸ್: ಎ ಜಾಯಿಕಾಯಿ, ಬಿ ಬಜೆ, ಸಿ ದಾಲ್ಚಿನ್ನಿ, ಡಿ ಕರಿಮೆಣಸು. ಸರಿಯಾದ ಉತ್ತರ ಆಪ್ಷನ್ ಸಿ ದಾಲ್ಚಿನ್ನಿ. ಮಕ್ಕಳಿಗೆ ಬೇಗನೆ ಕೆಲವು ಸೋಂಕುಗಳು ಅವರನ್ನು ಬಾಧಿಸುತ್ತವೆ. ಹೀಗಾದಾಗ ಮನೆಯಲ್ಲಿ ದಾಲ್ಚಿನ್ನಿ ಉತ್ತಮ ಮದ್ದಾಗಿದೆ. ಮಕ್ಕಳಿಗೆ ಆಹಾರದ ಮೂಲಕ ದಾಲ್ಚಿನ್ನಿ ಕೊಡುವುದರಿಂದ ಜೀರ್ಣಕ್ರಿಯೆಯನ್ನು ಉತ್ತೇಜಿಸುತ್ತದೆ, ಫಂಗಸ್ ಸೋಂಕು ನಿವಾರಣೆ ಮಾಡುತ್ತದೆ, ಕಫ ಕರಗಿಸುತ್ತದೆ. ಇದು ಸಕ್ಕರೆ ಮಟ್ಟವನ್ನು ಹತೋಟಿಯಲ್ಲಿಡುತ್ತದೆ, ಮಕ್ಕಳ ರೋಗನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ ಮತ್ತು ಶೀತ, ಕೆಮ್ಮು, ನೆಗಡಿಗೆ ರಾಮಬಾಣವಾಗಿದೆ. ಐದನೇ ಪ್ರಶ್ನೆ, ಚಪಾತಿ ಬದಲಿಗೆ ಯಾವುದನ್ನು ಸೇವಿಸುವುದು ಆರೋಗ್ಯಕ್ಕೆ ಅತ್ಯುತ್ತಮವಾದ ಆಹಾರವಾಗಿದೆ? ಆಪ್ಷನ್ಸ್: ಎ ಅಕ್ಕಿ ರೊಟ್ಟಿ, ಬಿ ಮುದ್ದೆ, ಸಿ ಅನ್ನ, ಡಿ ಜೋಳದ ರೊಟ್ಟಿ. ಸರಿಯಾದ ಉತ್ತರ ಆಪ್ಷನ್ ಡಿ ಜೋಳದ ರೊಟ್ಟಿ. ಜೋಳದ ರೊಟ್ಟಿ ಮೂಳೆಯ ಆರೋಗ್ಯಕ್ಕೆ ಫಾಸ್ಫರಸ್, ಹೃದಯದ ಕಾರ್ಯಕ್ಕೆ ಪೊಟ್ಯಾಷಿಯಂ ಮತ್ತು ಮೂಳೆಗಳನ್ನು ಬಲಪಡಿಸಲು ಕ್ಯಾಲ್ಸಿಯಂ ಅನ್ನು ಒದಗಿಸುತ್ತದೆ. ಆಹಾರದ ನಾರಿನಾಂಶವು ಅಧಿಕವಾಗಿ ಇರುವ ಜೋಳದ ರೊಟ್ಟಿಯು ಜೀರ್ಣಕ್ರಿಯೆ ಸುಧಾರಣೆ ಮಾಡುವುದರ ಜೊತೆಗೆ ರಕ್ತದಲ್ಲಿನ ಸಕ್ಕರೆ ಮಟ್ಟ ನಿಯಂತ್ರಣದಲ್ಲಿಡುತ್ತದೆ ಮತ್ತು ತೂಕ ನಿರ್ವಹಣೆ ಮಾಡಲು ಇದು ಹೆಚ್ಚು ಸಹಾಯಕಾರಿಯಾಗಿದೆ. ಆರನೇ ಪ್ರಶ್ನೆ, ಕರ್ನಾಟಕ ರಾಜ್ಯವನ್ನು ಸ್ಥಾಪಿಸಿದವರು ಯಾರು? ಆಪ್ಷನ್ಸ್: ಎ ಬುಕ್ಕರಾಯ, ಬಿ ವಿರೂಪಾಕ್ಷ, ಸಿ ದೇವರಾಯ, ಡಿ ಹರಿಹರ.
ಸರಿಯಾದ ಉತ್ತರ ಆಪ್ಷನ್ ಡಿ ಹರಿಹರ. ಸಂಗಮ ರಾಜವಂಶದ ಹರಿಹರ ಸುಮಾರು 1336ರಲ್ಲಿ ರಾಜ್ಯವನ್ನು ಸ್ಥಾಪಿಸಿದರು ಮತ್ತು ಕರಾವಳಿಯಿಂದ ಕರಾವಳಿಯವರೆಗೆ ಕರ್ನಾಟಕ ಮತ್ತು ಆಂಧ್ರದ ಉತ್ತರ ಭಾಗಗಳ ಮೇಲೆ ನಿಯಂತ್ರಣ ಸಾಧಿಸಿದರು. 7ನೇ ಪ್ರಶ್ನೆ, ಪರಸ್ಪರ ಸಂವಹನ ನಡೆಸಲು ಗುನುಗಾಡುವ ಜೀವಿಗಳು ಯಾವುವು? ಆಪ್ಷನ್ಸ್ ಎ ಡಾಲ್ಫಿನ್, ಬಿ ಜಿರಾಫೆ, ಸಿ ಕೋಲ, ಡಿ ಜೆಲ್ಲಿಫಿಶ್. ಸರಿಯಾದ ಉತ್ತರ ಆಪ್ಷನ್ ಬಿ ಜಿರಾಫೆ. ಜಿರಾಫೆಗಳು ಪರಸ್ಪರ ಸಂವಹನ ನಡೆಸಲು ಗುನುಗುತ್ತವೆ. ಕಡಿಮೆ ಆವರ್ತನದ ಹಮ್ಮಿಂಗ್ ತಮ್ಮ ಹಿಂಡಿನಿಂದ ಬೇರ್ಪಟ್ಟ ಜಿರಾಫೆಗಳ ನಡುವಿನ ಸಂಪರ್ಕ ಕರೆಯ ಒಂದು ರೂಪವಾಗಿರಬಹುದು ಎಂದು ಭಾವಿಸಲಾಗಿದೆ. 8ನೇ ಪ್ರಶ್ನೆ, ನಮ್ಮ ದೇಹದಲ್ಲಿರುವ ಚರ್ಮ ನಮ್ಮ ದೇಹಕ್ಕೆ ಯಾವ ರೀತಿಯ ರಕ್ಷಣೆಯಾಗಿದೆ? ಆಪ್ಷನ್ಸ್ ಎ ಉಷ್ಣ ನಿಯಂತ್ರಣ, ಬಿ ಅಂಗಗಳ ರಕ್ಷಣೆ, ಸಿ ಗ್ರಹಿಸುವಿಕೆ, ಡಿ ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲವೂ. ಚರ್ಮವು ಶರೀರದ ಒಳಗಿರುವ ಅಂಗಾಂಶಗಳನ್ನು ದೈಹಿಕ ಆಘಾತಗಳಿಂದ, ಸೂರ್ಯನಿಂದ ಬರುವ ನೀಲಾತೀತ ಅಥವಾ ಅತಿ ನೇರಳೆ ಕಿರಣಗಳಿಂದ ರಕ್ಷಿಸುತ್ತದೆ. ಶಾಖ, ಸ್ಪರ್ಶ, ನೋವುಗಳನ್ನು ಚರ್ಮದ ತಳದಲ್ಲಿರುವ ನರದ ಕುಡಿಗಳ ಮೂಲಕ ಗ್ರಹಿಸುತ್ತದೆ. ಬೆವರು ಗ್ರಂಥಿಗಳ ಸಹಾಯದಿಂದ ಹೆಚ್ಚಾದ ನೀರು, ಯೂರಿಯಾ, ಲವಣಗಳನ್ನು, ಮುಖ್ಯವಾಗಿ ಉಪ್ಪನ್ನು ವಿಸರ್ಜಿಸುತ್ತದೆ. ಹೀಗೆ ವಿಸರ್ಜನಾಂಗದ ಕೆಲಸವನ್ನು ಚರ್ಮವು ಮಾಡುತ್ತದೆ. ಬೆವರನ್ನು ಹೊರಹಾಕುವ ಮೂಲಕ ದೇಹದ ಉಷ್ಣಾಂಶವನ್ನು ಒಂದೇ ಸಮನಾಗಿರುವಂತೆ ಮಾಡುತ್ತದೆ. ಚರ್ಮವು ಮನಸ್ಸಿನ ಭಾವನೆಗಳಿಗೆ ಸ್ಪಂದಿಸಬಲ್ಲದು. ಭಯದಿಂದ ಬೆವರುವುದು, ನಾಚಿಕೆಯಿಂದ ಮುಖ ಕೆಂಪಗಾಗುವುದು, ಅತಿಶೋಕದ ಆಘಾತದಿಂದ ಮುಖ ಕಪ್ಪಾಗುವುದು ಹೀಗೆ ಅನೇಕ ರೀತಿಯ ಕೆಲಸಗಳನ್ನು ಚರ್ಮ ನಿರ್ವಹಿಸುತ್ತದೆ. 9ನೇ ಪ್ರಶ್ನೆ, 300ಕ್ಕೂ ಹೆಚ್ಚು ರೋಗಗಳಿಗೆ ಔಷಧಿಯಾಗಿ ಕೆಲಸ ಮಾಡುವುದು ಯಾವುದು? ಆಪ್ಷನ್ಸ್ ಎ ದೊಡ್ಡಪತ್ರೆ, ಬಿ ತುಳಸಿ, ಸಿ ಅಶ್ವಗಂಧ, ಡಿ ನುಗ್ಗೆ ಸೊಪ್ಪು. ಸರಿಯಾದ ಉತ್ತರ ಆಪ್ಷನ್ ಡಿ ನುಗ್ಗೆ ಸೊಪ್ಪು. ನುಗ್ಗೆಕಾಯಿ, ನುಗ್ಗೆ ಸೊಪ್ಪು, ನುಗ್ಗೆ ಹೂವು ಎಲ್ಲದರಲ್ಲಿಯೂ ಔಷಧಿಯ ಗುಣವಿದೆ. ಅದರಲ್ಲಿಯೂ ನುಗ್ಗೆಕಾಯಿಯ ಎಲೆಗಳು ಉತ್ಕರ್ಷಣ ನಿರೋಧಕಗಳು, ಉರಿಯೂತದ ಗುಣಲಕ್ಷಣಗಳು, ಪ್ರೋಟೀನ್ಸ್ಗಳು, ಕ್ಯಾಲ್ಸಿಯಂ ಮತ್ತು ಮಧುಮೇಹ ವಿರೋಧಿ ಗುಣಗಳಿಂದ ಸಮೃದ್ಧವಾಗಿದೆ. ಇದು ನಮ್ಮನ್ನು ಅನೇಕ ಆರೋಗ್ಯ ಸಮಸ್ಯೆಗಳಿಂದ ಪರಿಹರಿಸುತ್ತದೆ. ಅನೇಕ ರೋಗಗಳಿಗೆ ನುಗ್ಗೆ ಸೊಪ್ಪು ಜೀವರಕ್ಷಕವಾಗಿ ಕಾರ್ಯನಿರ್ವಹಿಸುತ್ತದೆ. ನುಗ್ಗೆ ಸೊಪ್ಪು ಆಯಾಸವನ್ನು ಹೋಗಲಾಡಿಸಲು ಬಹಳ ಪರಿಣಾಮಕಾರಿ. ಮಹಿಳೆಯರನ್ನು ಸಾಮಾನ್ಯವಾಗಿ ಕಾಡುವ ಪೀರಿಯಡ್ಸ್ ಸಮಸ್ಯೆಯಾದ ನೋವು, ಸೆಳೆತ, ಊತ ಮತ್ತು ಮೂಡ್ ಬದಲಾವಣೆಯಂತಹ ಪೀರಿಯಡ್ಸ್ ಸಮಯದಲ್ಲಿ ತೊಂದರೆಗಳನ್ನು ಕಡಿಮೆ ಮಾಡಲು ನುಗ್ಗೆ ಸೊಪ್ಪನ್ನು ಬಳಸಬಹುದು. ಇದು ಹಾರ್ಮೋನ್ಗಳನ್ನು ಸಮತೋಲನಗೊಳಿಸುತ್ತದೆ ಮತ್ತು ದೇಹದಲ್ಲಿನ ರಕ್ತಹೀನತೆಯನ್ನು ತೆಗೆದುಹಾಕುತ್ತದೆ. ಅದೇ ರೀತಿ ಸಂಧಿವಾತ, ಕೀಲು ನೋವು, ಉಳುಕು, ಸಿಯಾಟಿಕಾ, ಕಣ್ಣಿನ ರೋಗಗಳು, ಪಾರ್ಶ್ವವಾಯು, ಎಲ್ಲಾ ರೀತಿಯ ಗ್ಯಾಸ್ ಡಿಸಾರ್ಡರ್ಸ್, ಕಲ್ಲುಗಳು, ಬೊಜ್ಜು, ಹಲ್ಲಿನ ಸಮಸ್ಯೆಗಳು, ಅಸ್ತಮಾ, ಊತ, ಮೊಡವೆ, ಹೃದಯ ಸಮಸ್ಯೆಗಳು, ಹೊಟ್ಟೆ ಇತ್ಯಾದಿ ಸಮಸ್ಯೆಗಳಿಗೆ ಒಳ್ಳೆಯದು. ಗರ್ಭಿಣಿಯರ ಸಮಸ್ಯೆಗಳು, ಹುಳುಗಳು, ವಾಂತಿ, ಬೇದಿ, ಮಲಬದ್ಧತೆ, ಬಿಪಿ, ಶುಗರ್ ಇತ್ಯಾದಿ ಸಮಸ್ಯೆಗಳಿಗೆ ನುಗ್ಗೆ ಸೊಪ್ಪು ಪರಿಹಾರವಾಗಿದೆ. ಹಾಗೆಯೇ ನುಗ್ಗೆ ಎಲೆಗಳಿಂದ ತಯಾರಿಸಿದ ಪುಡಿಯನ್ನು ನಮ್ಮ ಚರ್ಮದ ಮೇಲೆ ಬಳಸುವುದರಿಂದ ಸುಕ್ಕುಗಳು ಕಡಿಮೆಯಾಗುತ್ತದೆ. ಚರ್ಮದ ಹಾನಿಯನ್ನು ಉಂಟುಮಾಡುವ ಫ್ರೀ ರಾಡಿಕಲ್ಸ್ಗಳನ್ನು ನಾಶ ಮಾಡಲು ಇದು ಕಾರಣವಾಗಿದೆ. ಅಲ್ಲದೆ ನುಗ್ಗೆ ಸೊಪ್ಪು ವಿಟಮಿನ್ ಸಿ, ಕ್ಲೋರೋಜೆನಿಕ್ ಆಮ್ಲ ಮತ್ತು ಕ್ವಿಸರ್ಟಿನ್ ನಂತಹ ಅತ್ಯುತ್ತಮವಾದ ಉತ್ಕರ್ಷಣ ನಿರೋಧಕಗಳನ್ನು ಹೊಂದಿರುತ್ತವೆ. ಇದು ಜೀವಕೋಶದ ಹಾನಿಯನ್ನು ತಡೆಯುತ್ತದೆ. ಒಟ್ಟಾರೆಯಾಗಿ ನುಗ್ಗೆ ಸೊಪ್ಪು ನಮ್ಮ ಆರೋಗ್ಯವನ್ನು ಉತ್ತೇಜಿಸುತ್ತದೆ. ಈ ಪ್ರಶ್ನೆಗಳಲ್ಲಿ ನೀವು ಎಷ್ಟು ಪ್ರಶ್ನೆಗಳಿಗೆ ಸರಿ ಉತ್ತರವನ್ನು ಕೊಟ್ಟರೆ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಮರೀದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ವಿಡಿಯೋಸ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ಸಿಗ್ತೀನಿ. ಅಂಟಿಲ್ ಲವ್ ಯು ಆಲ್, ಟೇಕ್ ಕೇರ್.